ಹಲೋ 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 ಹೇಳು. ಇಲ್ಲ, ಅದು ರೂಮಲ್ಲಿದ್ದೆ. ಯಾಕಮ್ಮ ಸುಮ್ಮನೆ ಹಾಗೆ ನೋಡ್ತಿದ್ಯಾ? ಅದು ಅವಳು ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ಲ, ಅದಕ್ಕೆ ನೋಡ್ತಿದ್ದೆ. ನಾನು ಹೇಗಿದ್ದೀನಿ? ನೀನು ನನ್ನ ರಾಜ, ಯಾವತ್ತಿದ್ರೂ ಚೆನ್ನಾಗೇ ಇರ್ತೀಯ. ಅದು ಸರಿ, ಸಾಹೇಬ್ರು ಯಾವ ಕಡೆ ಹೊರಟ್ರಿ? ರಾತ್ರಿನೇ ಹೇಳಿಲ್ವಮ್ಮ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತ? ಕಾಗೆ ಸಾಯ್ತು ಗುಬ್ಬಿ ಸಾಯ್ತು ಅಂತೆಲ್ಲ ರಜಾ ಕೊಡ್ತಾರೆ, ರಜಾ ಇದ್ದ ದಿನ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ. ಅಲ್ಲ, ನಿಜವಾಗ್ಲೂ ಸ್ಪೆಷಲ್ ಕ್ಲಾಸ್ ಇದೆಯಾ ಅಥವಾ? ವಾ ಅಮ್ಮ, ಮತ್ತೆ ಶುರು ಆಯ್ತಾ ನಿನ್ನ ಡೌಟು? ಈಗ ನೀನು ದುಡ್ಡು ಮತ್ತೆ ಬಿಲ್ ಕೊಟ್ರೆ ನಾನು ಕರೆಂಟ್ ಬಿಲ್ ಕಟ್ತೀನಿ. ನಾಳೆ ಆದರೆ ನೀನೇ ಕಟ್ಟಬೇಕಾಗತ್ತೆ, ಮೊದಲು ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಇರಪ್ಪ, ಹೋಗಿ ತಂದ್ಕೊಡ್ತೀನಿ. ನಾನು ಎಷ್ಟು ಗಂಟೆಗೆ ಹೊರಡಬೇಕು? ಸರಿ, ನೀನೆಲ್ಲ ಬರ್ತೀಯ ತಾನೆ? ನನ್ನ ಅಮ್ಮ ಅಣ್ಣಂಗೆ ಗೊತ್ತಾಗ್ಬಿಡುತ್ತೆ ಅಂತ ನಂಗೆ ಭಯ ಆಗ್ತಿದೆ. ಸರಿ, ಬರ್ತೀನಿ. ಸುರೇಶ್ ಮತ್ತು ಗೌರಿ ಅವ್ರದ್ದೊಂದು ಪರಿಪೂರ್ಣ ಮನೆ, ಪರಿಪೂರ್ಣ ಬದುಕು, ಪರಿಪೂರ್ಣ ಕುಟುಂಬ. ಆದರೆ ಈ ಹಣೆ ಬರಹ ಅಂತಾರಲ್ಲ, ಅದು ದೇವ್ರು ಆಲ್ರೆಡಿ ಬರೆದಿರೋ ಸ್ಕ್ರೀನ್ ಪ್ಲೇ. ಅವನೊಬ್ಬ ಒಳ್ಳೆ ಗಂಡ, ಒಳ್ಳೆ ಅಪ್ಪ, ಎಲ್ಲದಕ್ಕಿಂತ ಒಳ್ಳೆ ಮನುಷ್ಯ. ಆದರೆ ಆ ದೇವರು ಅವನಿಗೆ ಒಳ್ಳೆತನ ಕೊಡೋ ಬರದಲ್ಲಿ ಆಯುಷನ್ನೇ ಕೊಡೋದು ಮರ್ತೋದ. 1 ವರ್ಷದ ಹಿಂದೆ ಗೌತಮ್, ರತ್ನ, ನೋಡು, ಇನ್ಮೇಲಿಂದ ನಿನ್ ಮಕ್ಳಿಗೆ ನೀನೇ ಅಪ್ಪ ಅಮ್ಮ ಎಲ್ಲ. ಸಮಾಧಾನ ಮಾಡ್ಕೋ ಗೌರಿ, ಧೈರ್ಯ ತಗೋ. ರತ್ನ, ದೇವ್ರು ನನ್ಗೆ ಯಾಕೆ ಈ ತರ ಮಾಡ್ದ? ಅಂತ ತಪ್ಪು ನಾನು ಏನೇ ಮಾಡಿದ್ದೀನಿ? ಕೆಟ್ಟವ್ರಿಗೆ ಕೆಟ್ಟದಾಗುತ್ತೆ ಅನ್ನೋದು ಎಷ್ಟು ಸುಳ್ಳು, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಅಷ್ಟೇ ಸುಳ್ಳು. ಸಮಾಧಾನ ಮಾಡ್ಕೋ ಗೌರಿ. ಹೀಗೆ ಸಮಾಧಾನ ಮಾಡ್ಕೊಳ್ಳಿ ನಾನು. ಒಂದು ಮನೆಯ ಆಧಾರ ಸ್ತಂಭ ಕುಸಿದೋದ್ಮೇಲೆ ಆ ಮನೆ ಕುಸಿಯೋದು ಸಹಜ. ಸುರೇಶ್ ಅನ್ನೋ ಆಧಾರ ಸ್ತಂಭ ಕುಸಿದೋದ್ಮೇಲೆ ಅವ್ರ ಮನೆ ಪರಿಸ್ಥಿತಿ ಹೀನಾಯವಾಗಿತ್ತು. ಆದರೆ ಗೌರಿ ಒಳಗಿದ್ದ ಆತ್ಮಸ್ಥೈರ್ಯ ಆ ಮನೆನ ಮತ್ತೆ ಎತ್ತಿ ಕಟ್ಟೋ ಪ್ರಯತ್ನ ಮಾಡುತ್ತೆ. ಗೌರಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಕೊಂಡು ಸುಮಾ ಮತ್ತೆ ಗೌತಮ್ಗೆ ಯಾವುದೇ ಕೊರತೆ ಇಲ್ದಿರೋ ರೀತಿ ನೋಡ್ಕೊಳ್ತಾಳೆ. ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಆ ಕುಟುಂಬ ಮತ್ತೊಂದು ಆಘಾತಕ್ಕೆ ಒಳಗಾಗುತ್ತೆ.
ಅದೇನ್ ಮಾಡ್ಲಾಗೋತು. ಎತ್ ಕರ್ಣೋ ಮಗಳು ಓದ್ಲು ಅಂತ ಅಳ್ತಿದೆ. ಮನ್ಸು ಅದೇ ಹೋಗ್ತಿದ್ಯಲ್ಲ ಅಂತ ಅಳ್ತಿದೆ. ಓದ್ಲು ನಮ್ಮ ಮರ್ಯಾದೆ ಹೋಗ್ಬಾರ್ದು. ನೋಡು, ನೀನೊಂದು ಕೆಲಸ ಮಾಡು. ಯಾರಾದ್ರೂ ನಿನ್ ತಂಗಿ ಎಲ್ಲಿ ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಇದ್ದಾರಲ್ಲ ನಮ್ ಚಿಕ್ಕಮ್ಮ, ಅವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳು. ಗೊತ್ತಾಯ್ತಾ? ಗೊತ್ತಾಯ್ತೇನೋ? ಅಮ್ಮ ಆಯ್ತು, ಅಳ್ಬೇಡ, ಸಮಾಧಾನ ಮಾಡ್ಕೋ. ಆಯ್ತು. ಎಂತ ಸ್ಥಿತಿ ಬಂದ್ಬಿಡ್ತಾವ ನಮ್ಗೆ. ಈಗಿನ ಕಾಲದಲ್ಲಿ ಮಕ್ಳನ್ನ ಸಾಕೋದು ಅಷ್ಟು ಸುಲಭ ಇಲ್ಲ ಅಮ್ಮ. ಹೌದು ಕಣೆ, ಅವ್ರ ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಬಟ್ಟೆ ಬರೆ, ಒಬ್ರೇ ದುಡ್ಡು ಸಾಕಕ್ಕೆ ಸಾಕಾಗೋಗುತ್ತೆ. ತುಂಬಾ ಕಷ್ಟ. ಕಷ್ಟನೋ ಸುಖನೋ ಜೀವನ ನಡಿಲೇಬೇಕಲ್ಲ. ಈಗ ಕಷ್ಟಪಟ್ಟು ಮಕ್ಳನ್ನ ಚೆನ್ನಾಗಿ ಓದ್ಸು, ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೆ ಅವ್ರಿಗೆ ಕೆಲ್ಸ ಸಿಗತ್ತಲ್ಲ, ಅವಾಗ ಅವರೇ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ಯಾರಿಗ್ ಗೊತ್ತೆ ನಮ್ ಹಣೆನಲ್ಲಿ ಏನೇನ್ ಬರ್ದಿದ್ಯೋ. ಎಲ್ಲ ಒಳ್ಳೇದಾಗತ್ತೆ ಬಿಡು. ನೋಡು, ನಾನೊಂದ್ ಮಾತು ಹೇಳ್ತೀನಿ, ನೆನ್ಪಲ್ಲಿ ಇಟ್ಕೊ. ಮಗಳು ಮದ್ವೆ ವಿಷಯದಲ್ಲಿ ಮಾತ್ರ ಅರ್ಜೆಂಟ್ ಮಾಡ್ಬೇಡ, ಯೋಚನೆ ಮಾಡಿ ನಿರ್ಧಾರ ಮಾಡು. ಅದಕ್ಕಿನ್ನೂ ಟೈಮ್ ಇದೆಯಲ್ಲೇ, ಈಗ್ಲೇ ಯಾಕ ವಿಷಯ ಎಲ್ಲ? ಅಲ್ಲ, ನಮ್ ತರ ಚಿಕ್ಕ ವಯಸ್ಸಿಗೆ ಮದ್ವೆ ಆಗಿ ನರ್ಕ ಅನ್ಭವ್ಸೋದ್ ಬೇಡ ಅಂದೆ ಅಷ್ಟೇ. ಅದು ನಿಜಾನೇ. ನಾವ್ ಅನ್ಭವಿಸಿರೋ ಕಷ್ಟನ ನಮ್ಮ ಮಕ್ಳು ಅನ್ಭವಿಸ್ಬಾರ್ದು ಅಂತ ಅಲ್ವನೆ ನಾವಿಷ್ಟು ಕಷ್ಟ ಪಡ್ತಿರೋದು. ಏನೇ ಆಗ್ಲಿ ಗೌರಿ, ಸುಮಾ ಮತ್ತೆ ಗೌತಮ್ ಅಂತ ಮಕ್ಳನ್ನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಹೌದು ಕಣ, ನಾನ್ ತುಂಬಾ ಪುಣ್ಯ ಮಾಡಿದ್ದೆ. ಈಗ ಕಷ್ಟಪಟ್ಟು ಮಕ್ಳನ್ನ ಚೆನ್ನಾಗಿ ಓದ್ಸು, ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೆ ಅವ್ರಿಗೆ ಕೆಲ್ಸ ಸಿಗತ್ತಲ್ಲ, ಅವಾಗ ಅವರೇ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ತಾನಿಲ್ಲದ ಬೇಳೆ ಬೆಕ್ಕುಕೊಂಡು ಹೋಯಿತಯ್ಯೋ. ಗೌರಿ, ಗೌರಿ, ಇನ್ನು ಏನೇ ಮಾಡ್ತಾ ಇದ್ಯಾ? ಇವತ್ ಕೆಲ್ಸಕ್ಕೆ ಬರೋ ಯೋಚನೆ ಇಲ್ವಾ ನಿನ್ಗೆ? ಅಮ್ಮ ತಾಯಿ, ಬಸ್ ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ, ಯಾಕ ಕೂಗ್ತಿದ್ಯಾ? ಹ್ಞೂ ಸರಿ, ಬೇಗ ರೆಡಿ ಆಗು. ಇದೇನೇ ಇದು, ರೆಡಿ ಆಗೋದ್ಬಿಟ್ಟು ಇಲ್ಲೇ ಕುತ್ಕೋತಾ ಇದ್ಯಾ? ಮಧ್ಯಾಹ್ನ ಊಟ ಬೇಕಲ್ಲಮ್ಮ, ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೇನೋ ಆಗೋಗುತ್ತೆ ಇರು. ಏನು ಬಸ್ ಮಿಸ್ ಆಗತ್ತೆ. ಅಮ್ಮ ಅಂಡಿ ನಾಷ್ಟ ಆಯ್ತಾ? ನನ್ನ ಶರ್ಟ್ ಎಲ್ಲಮ್ಮ ಸುಮನ್ ಬಟ್ಟೆ ಜೊತೆ ಇರುತ್ತೆ, ಹೋಗಿ ಹುಡ್ಕೋ. ಅಮ್ಮ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಮ್ಮ, ನನ್ನ ಬಟ್ಟೆ ಅವ್ರ ಬಟ್ಟೆ ಜೊತೆ ಸೇರಿಸ್ಬೇಡ ಅಂತ. ಮಾತ್ ಕಡಿಮೆ ಮಾಡಿ ಹುಡ್ಕೋ ಸುಮ್ನೆ. ಅದ್ ಸರಿ, ಸುಮಾ ಎಲ್ಲಿ ಕಾಣ್ತಾ ಇಲ್ಲ? ಚಿಕ್ಕಮ್ಮನ ಮನೆಗೆ ಹೋಗಿದ್ದಲ್ಲ, ಇನ್ನೂ ಬಂದಿಲ್ವಾ? ನನ್ನ ತಂಗಿಗೆ ಹುಷಾರಿಲ್ಲ ಕಣೆ, ಮಗು ಬೇರೆ ಚಿಕ್ಕದಲ್ವಾ, ಅವ್ರಿಬ್ರನ್ನ ನೋಡ್ಕೊಂಡು ಅಲ್ಲೇ ಇರೋ ಅಂತ ನಾನೇ ಹೇಳಿ ಕಳಿಸ್ದೆ. ಗೌರಿ, ನನ್ನ ಅಣ್ಣನ ಮಗ ಒಬ್ಬ ನಿನ್ ಮಗಳನ್ನ ನಮ್ಮೂರ್ ಜಾತ್ರೆನಲ್ಲಿ ನೋಡಿದಾನೆ. ಅವತ್ತಿಂದ ಅತ್ತೆ ನಂಗೆ ಹುಡ್ಗಿ ಇಷ್ಟ ಆಗಿದ್ದಾಳೆ, ಅವ್ರ ಅಮ್ಮನೊಂದ್ ಮಾತು ಕೇಳಿ ಅಂತ ನನ್ನ ತಲೆ ತಿಂತಿದ್ದಾನೆ. ಅದಕ್ಕೆ ನೀನೇನೆ ಹೇಳ್ದೆ? ನಾನೇನ್ ಹೇಳಿ, ನೋಡಪ್ಪ ಅವಳು ಇನ್ನೂ ಚಿಕ್ಕವಳು, ಇನ್ನೂ ಓದ್ತಾ ಇದ್ದಾಳೆ, ಈಗ್ಲೇ ಮದ್ವೆ ಮಾಡಲ್ಲ ಅಂದೆ. ಹೌದಾ? ಗೌರಿ, ಅವನು ನನ್ನ ಅಣ್ಣನ ಮಗ ಅಂತ ಹೇಳ್ತಾ ಇಲ್ಲ, ತುಂಬಾ ಒಳ್ಳೆ ಹುಡ್ಗ, ಇಂಜಿನಿಯರು. ಈಗಲ್ಲ ಅಂದ್ರು ಅವಳು ಓದ್ ಮುಗಿದ್ಮೇಲೆ. ಅಲ್ಲ, ಅವಳು ಇನ್ನೂ ಚಿಕ್ಕವಳು, ನೀನ್ ಇದನ್ನೆಲ್ಲ ಯಾಕೆ ಮುಚ್ಚಿಟ್ಟೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ? ನಿನ್ಗೆ ಗೊತ್ತಲ್ವ ರತ್ನ, ಈ ಮನೇಲಿ ಯಾವುದಕ್ಕೆ ಕೊರತೆ ಆದ್ರೂ ಮರ್ಯಾದೆ ಕೊರತೆ ಆಗ್ಬಾರ್ದು ಅಂತ ಬದುಕ್ಕೊಂಡ್ ಕಣೆ ನಾನು ಕಳ್ಕೊಂಡಿದ್ ಬರೀ ಮಗಳನ್ನೇ ಆದ್ರೆ ಕಂಪ್ಲೇಂಟ್ ಕೊಟ್ಟು ಹುಡುಕ್ತಿದ್ದೆ ಕಣೆ. ನಾನು ಕಳ್ಕೊಂಡಿದ್ದು ನಂಬಿಕೆನ. ಛೇ,
ದೇವ್ರು ಯಾಕೆ ಎಲ್ಲ ಕಷ್ಟ ನಿನಗೆ ಕೊಡ್ತಿದ್ದಾನೆ? ನಾನು ನಿನಗೆ ತುಂಬ ಸಲ ಹೇಳಿದ್ದೆ. ಆ ಹುಡುಗ ಯಾರು ಅಂತ ಪತ್ತೆ ಹಚ್ಚಿದ್ರೆ ಏನಾದ್ರೂ ಗೊತ್ತಾಗ್ಬೋದು. ತಿಳ್ಕೊಂಡು ಏನೇ ಮಾಡೋದು? ಪುಟ, ಗ್ಯಾಸ್ ಆಫ್ ಮಾಡಪ್ಪ.